ಯಾವ ಗಾಡಿ ಗುರು? ಅಲ್ಲಿ ಮೇಲೆ Z900 ಇದರಲ್ಲಿ ನನ್ನ ಕಂಪ್ಟೆ. ಮೈನ್ ಇಂಪಾರ್ಟೆಂಟ್ ಇವೆರಡೆ, ಒಂದು ಮೋಟ್ರು ಒಂದು ಬ್ಯಾಟ್ರಿ. ಹೊಸದು ನೋಡಿ TPMS ಎಲ್ಲ ಇದೆಯಂತೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾವಿವತ್ತಿದ್ದೀವಿ ಪ್ರಾಪರ್ ಸಿಟಿ ಒಳಗಡೆ. ನಮ್ಮ ಮುಂದೆ ಇದ್ದಾರೆ ಒಬ್ಬ ಸ್ಪೆಷಲ್ ಪರ್ಸನ್, ನಿಮಗೆ ಗೊತ್ತು ಯಾರು ಅಂತ. ಐ ಥಿಂಕ್ ಜಯನಗರ ಬಂದಿದ್ದೀವಿ ಅನಿಸುತ್ತೆ. ನಾವು ಜಯನಗರ ಇರಬೇಕಿದು. ಎಸ್, ಜಯನಗರ ಕಾಂಪ್ಲೆಕ್ಸ್ ನೋಡಿ ಡೌಟ್ ಬಂತು, ಇದೇ ಇರಬೇಕು ಜಯನಗರ ಅಂತ. ಜಯನಗರ ಬಂದಿದ್ದೀವಿ. ಇನ್ನು ಹುಡುಗರು ಬರ್ತಾ ಇದ್ದಾರೆ. ಸಿಟಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ಹಂಗಾಗಿ ಎಲ್ಲ ಸಿಕ್ಕಿದ್ದೀವಿ, ಎಲ್ಲ ಮೀಟ್ ಮಾಡ್ತಾ ಇದ್ದೀವಿ. ನೋಡೋಣ ಇವತ್ತು ಏನೇನಾಗುತ್ತೋ, ಎಲ್ಲೆಲ್ಲಿ ಹೋಗ್ತೀವೋ. ಮತ್ತೆ ಸಿಗ್ತೀನಿ ನಿಮಗೆ. ಮಿಲಾನು ನೋಡಿ ಸ್ನೇಹಿತರೆ, ಮೊನ್ನೆ ಬಂದಿದ್ವಲ್ಲ ಮಿಲಾನು, ಇಲ್ಲಿಂದ ಮತ್ತೆ ಕಾರ್ನರ್ ಹೊಸ್ಬೋದ್ವಲ್ಲ, ಆ ಮಿಲಾನು ಇದು ಸ್ವಲ್ಪ ಸೇಫ್. ಓಕೆ, ಸಿಗ್ತೀವಿ ಸ್ನೇಹಿತರೆ, ಆಮೇಲೆ ಮತ್ತೆ ಮಾತಾಡೋಣ. ನೋಡಿ ಇಲ್ಲೇ ಎರಡು ಏತರ್, ಒಂದು ಓಲಾ ಇದೆ. ಎಲ್ಲ ರೇಸ್ ಮಾಡ್ತಾವ್ರೆ. ಓಲಾ ಸೂಪರು, ನಿರ್ಮಯ ಹೊಟ್ರು. ಓಲಾ ಸೂಪರು, ಏತರ್ ಸೂಪರು ಅಂತ. ಸೆಂಟ್ರಲ್ ನೆಕ್ಸಾನ್ EV ಬಂತು. ಈಗ ನಾವು ಏತರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಪುನೀತನ ಗಾಡಿ ಎಕ್ಸ್ಚೇಂಜ್ ಮಾಡಬೇಕಂತೆ, ಲೇಟೆಸ್ಟ್ ಜನ್ಗೆ ಹಳೆ ಏತರ್ ಕೊಟ್ಬಿಟ್ಟು. ಸ್ನೇಹಿತರೆ, ಊಟಕ್ಕೆ ಶಿವಾಜಿ ಮಿಲ್ಟ್ರಿ ಹೋಟ್ಲ್ ಹೋಗಿದ್ವಿ. ನಮ್ಮ ಹೈಪರು, ನಾನು, ಪುನೀತ ಎಲ್ಲ. ಸಖತ್ತಾಗಿತ್ತು. ನಾನು ಯಾವತ್ತೂ ತಿಂದಿರಲಿಲ್ಲ ಶಿವಾಜಿ ಮಿಲ್ಟ್ರಿ ಹೋಟ್ಲಲ್ಲೇ. ಸಖತ್ತಾಗಿತ್ತು. ಅಣ್ಣ TVನೇ ನೋಡ್ತಾವನೆ ಆಟೋಲ್ಲಿ ಕೂತ್ಕೊಂಡು. ಸಖತ್ತಾಗಿತ್ತು ಶಿವಾಜಿ ಮಿಲ್ಟ್ರಿ ಹೋಟ್ಲು. ಜಯನಗರ ಏರಿಯಾ ಓಡಾಡೋಕ್ಕೆ ಒಂದು ಖುಷಿ. ಸಖತ್ತಾಗಿದೆ ಏರಿಯಾಗಳು. ಸ್ನೇಹಿತರೆ, ಬಂದ್ವಿ ನೋಡಿ ಏತರ್ ಶೋರೂಮ್. JP ನಗರ್ದು ಏತರ್ ಶೋರೂಮು. ಜಯನಗರ JP ನಗರ ಎಲ್ಲ ಪಕ್ಕ. ಫಸ್ಟ್ ಬರೀ ಇಂದ್ರನಗರ ನಮ್ಮ ಏರಿಯಾ ಮಾತ್ರ ಇತ್ತು. ಈಗ ನಮ್ಮ ಏರಿಯಾ ಮಾದೇಪುರದ ಕಡೆನೂ ಒಂದು ಆಗ್ಬಿಟ್ಟಿದೆ. ಇಲ್ಲಿ ಇದೆ, ಎಲ್ಲೆಲ್ಲಾಗಿದೆಯೋ ಗೊತ್ತಿಲ್ಲ. ತೋರಿಸ್ತೀನಿ ಬನ್ನಿ ನಿಮಗೆ ಏತರ್ ಶೋರೂಮ್. ಹೊಸ ವರ್ಷನ ಏತರ್ Gen 4 ಬೇರೆ ಇದೆ ಇವಾಗ. Gen 4 ಬೇರೆ ಇದೆ ಇವಾಗ. Gen 3 ಅನ್ಸುತ್ತೆ. ರೆಕಾರ್ಡ್ ಮಾಡ್ತಾ ಇದ್ದೀರಾ? ವಾಹ್, ಸಕ್ಕತ್ತಾಗಿದೆ ಡಿಸ್ಪ್ಲೇ. ನೋಡಿ ಹೆಂಗಿದೆ ಏತರ್. ನೋಡೋಕೆ ಒಂದೇ ಥರ ಇದೆ, ಬಟ್ ಇದು ಬೇರೆ ಬೇರೆ ವರ್ಷನ್ಗಳಿದ್ದಾವೆ. ಚಾರ್ಜರ್ ಇದೆ ನೋಡಿ ಇಲ್ಲಿ. ಇಲ್ಲಿ ಫುಲ್ ಸ್ಕೆಲಿಟನ್ ಇಟ್ಟವ್ರೆ ನೋಡಿ ಏನಿದೆ ಒಳಗಡೆ ಅಂತ. ಸೊ ನೋಡಿ ಸ್ನೇಹಿತರೆ, ಇದೆ ಮೋಟ್ರು, ಇದು ಬ್ಯಾಟ್ರಿ. ಮೈನ್ ಇವೆರಡೆ ತಲೆ. ಇದಕ್ಕೆ ಮೈನ್ ಇಂಪಾರ್ಟೆಂಟ್ ಇವೆರಡೆ, ಒಂದು ಮೋಟ್ರು ಒಂದು ಬ್ಯಾಟ್ರಿ. ಇನ್ನು ಮಿಕ್ಕಿದೆಲ್ಲ ಇಷ್ಟೇ, ಎಲ್ಲ ಅಲ್ಯೂಮಿನಿಯಮ್ಮು, ವೆಯ್ಟ್ಲೆಸ್ಗೆ, ಒಳ್ಳೆ ಕ್ವಾಲಿಟಿ. ಸಖತ್ತಾಗಿದೆ. ಹೊಸದು ನೋಡಿ TPMS ಎಲ್ಲ ಇದೆಯಂತೆ.
ಸಖತ್ತು. ಇಲ್ಲಿ ಹಾಕವ್ರು ನೋಡಿ. ರೈಡ್ ಮಾಡಲ್ 85 ಬರುತ್ತೆ, ಸ್ಪೋರ್ಟ್ಸ್ ಮಾಡಲ್ 75 ಬರುತ್ತೆ, ಎಕನಾಮಿ ಮಾಡಲ್ 105. ಈಗ ಹೊಸ ಜನ್ರೇಷನ್ದು ಏನು ರೇಂಜು? ಹೊಸ ಜನ್ರೇಷನ್ ಏನು ಚೇಂಜ್ ಹೋಗಲಿ ಹೊಸದ್ರಲ್ಲಿ? ಈಗ ಅಷ್ಟಕ್ಕೋಸ್ಕರ ಚೇಂಜ್ ಮಾಡ್ತಿರೋದ ಗಾಡಿ? ರೇಂಜ್ ಜಾಸ್ತಿ ಇದೆ. ಅದನ್ನೇ ಎಷ್ಟು ಅಂತ ಕೇಳ್ತಿದ್ದೀನಿ. 85 ಇದೆ, 110 120 ಇದೆ ಬ್ರೋ. ನಮ್ಗೆ ನಾರ್ಮಲ್ ರೈಡ್ ಮಾಡಲ್ಲಿ 60-70 ಬರುತ್ತೆ, ಸ್ಪೋರ್ಟ್ಸ್ ಮಾಡಲ್ಲಿ 75 ಬರ್ತಾಯಿದೆ. ಓಕೆ. ಹೊಸದೆಷ್ಟು ಪ್ರೈಸು? 60-125. ಸ್ನೇಹಿತರೆ, ಹೊಸ ರೇಂಜ್ ಪ್ರಕಾರ ಇದು 146, ಅಂದರೆ ಅದು ಸರ್ಟಿಫೈಡ್ ಬಿಡಿ. ನೀವು ರೋಡಲ್ಲಿ ಕಂಪೇರ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಡಿಮೆ ಇರುತ್ತೆ. ಅಂಕಲ್ ಫುಲ್ ಕೂತ್ಕೊಂಡು ನೋಡ್ತಾ ಇದ್ದೆ. ಅಂಕಲ್ ಮುಂದೆ ಕೊಟ್ಬಿಟ್ಟಿರೋ ಹೋಗ್ಬಿಡುತ್ತೆ. ಕ್ಯಾಲಿಪರ್ ನೋಡಿ, ಒಳ್ಳೆ ಸೂಪರ್ ಬೈಕ್ ಕ್ಯಾಲಿಪರ್. ಸೈಜ್ ನೋಡಿ, ದೊಡ್ಡದಿದೆ ಇದು. ಸೈಜ್ ಕ್ಯಾಲಿಪರ್ ಸೇಮ್ ನಮ್ದೆಲ್ಲ ಅದೇ ಸೇಮ್ ಇರೋದು. ಸೇಮ್ ಇರೋದು ನಿಮ್ದ್ರಲ್ವ? ಇದು ನಮ್ಮ ಟೈರ್ ಫುಟ್ ರೆಸ್ಟಾ? ಫುಟ್ ರೆಸ್ಟ್ ಕೊಡ್ತಾರೆ. ಇದಕ್ಕೆ ಕೊಡ್ತಾರೆ, ಸಪ್ರೇಟ್ ತಗೊಂಡು. ಎಲ್ಲಿ? ಇದಕ್ಕೆ ಹಾಕ್ತಾರೆ, ಒಳಗಡೆ ಹಿಂಗೆ ಹಾಕ್ತಾರೆ. ಇನ್ನೂ ಹಿಂದಕ್ಕೆ ಹಾಕೋಬೋದಾ? ಇದು ಲೇಡೀಸ್ ಫೋರ್ಟ್. ಹಾಂ ಓಕೆ. ಹಾಂ ಗೊತ್ತಾಯ್ತು. ಕಲರ್ ಚೇಂಜ್ ಆಗುತ್ತೆ, ಮೂವ್ ಮಾಡ್ಬೇಕಾದ್ರೆ ದ ಕಲರ್ ಚೇಂಜಸ್. ಎವ್ರಿ ಮಾಡಲ್ ಡಿಫ್ರೆಂಟ್ ಕಲರ್. ಈಗ ಹೊಸದ್ರಲ್ಲಿ TPMS ಇದೆಯಾ? ನಮ್ದ್ರಲ್ಲೂ ಇದೆ. ಓಕೆ. ಏನು ಅವಶ್ಯಕತೆ ಇಲ್ಲ ಅನ್ಸುತ್ತಲ್ಲ TPMS ಎಲ್ಲ? ಅವಾಗ ಏರ್ ಚೆಕ್ ಮಾಡಿಸ್ಕೊಂಡು ಓಡಿಸಿದ್ರೆ ಆಯ್ತು. ಹಾಂ, ಅದು ಮ್ಯಾಟ್ರ್ ಆಗುತ್ತೆ. ಹಾಂ, ಮೊದಲು ಮಿರರ್ ಚೆನ್ನಾಗಿರಲಿಲ್ಲಲ್ಲ, ಮಿರರ್ ಚೇಂಜ್ ಆಗಿದೆ ಇದು. ಬ್ರೋ, ಯು ಸಿ ದ ವಿಷನ್. ಅದು ನಮ್ದ್ರಲ್ಲಿ ಏನು ಅರ್ಧ ಲಿಟಲ್ ಟು ವೈಡ್. ಅದು ವೈಡ್ ಇಲ್ಲ ನಮ್ದು. ಫಸ್ಟ್ ಜನಲ್ಲಿ ನೀವು ನೋಡ್ಬೇಕು, ಮಿರರ್ಸು ಅಡ್ಜಸ್ಟೇ ಮಾಡೋಕ್ಕಾಗಲ್ಲ, ಚೆನ್ನಾಗೇ ಇಲ್ಲ. ತುಂಬ ಹ್ಯಾಂಡಿ ಟೈಟ್ ಆಗಿರುತ್ತೆ. ಇದು ಚೆನ್ನಾಗಿದೆ ಮಿರರ್ಸು, ನಾನು ನೋಟಿಸೇ ಮಾಡಿಲ್ಲ. ಮಿರರ್ ಚೆನ್ನಾಗಿದೆ, ಇದು ಮಿರರ್ ಚೆನ್ನಾಗಿದೆ. ಈಕೋ ರೈಡು, ಏನೇನೋ ಇದೆ. ಇಲ್ಲಿ ಫೋನ್ ಕನೆಕ್ಟ್ ಮಾಡಿ ಇವೆಲ್ಲ ಬರುತ್ತಿಲ್ಲ. ಇದು ತೋರಿಸ್ತದೆ. ಪಾರ್ಕ್ ಅಸಿಸ್ಟು. ಇನ್ಕಾಗ್ನಿಟೋ ಇದಕ್ಕೇನು ಕೊಟ್ಟರು? ಆ್ಯಪಲ್ ಕಾಣಿಸಲ್ಲ ಗಾಡಿಯಲ್ಲಿ. ಹಂಗೆ. ವಾಟ್ ಇಸ್ ಪಾರ್ಕ್ ಅಸಿಸ್ಟ್? ಪಾರ್ಕ್ ರಿವರ್ಸ್ ಸೌಂಡ್ ಬರಲ್ಲ, ಅದಕ್ಕೆ ರಿವರ್ಸ್ ಸೌಂಡ್ ಬರುತ್ತೆ. ಗೈಡ್ ಮೀ ಹೋಮು. ಸುಮ್ಮನೆ ಇರೋಲ್ಲ, ಅದು ಆಫ್ ಆಗುತ್ತೆ. ಇಲ್ಲ, ಚಾರ್ಜ್ ಇರಬೇಕು 50%. ಆಟೋ ನೋಡಿ, ಇದೇ ಥೀಮ್ ಚೇಂಜಾ? ವೈಟ್ ಥೀಮ್ ಇದು. ಗಿವಿಂಗ್ ಯು ಇಂಟ್ರೋ ಆ್ಯಂಡ್ ವಾಕ್ ಥ್ರೂ. ಇಲ್ಲೇ ತೋರಿಸ್ತಾ ಇರುತ್ತಲ್ಲ ಹೊಸದಾಗೆ ರಿಯಲ್ ಟೈಮ್ ವಿತ್ ಟ್ರಾಫಿಕ್ ಅಪ್ಡೇಟ್ಸ್. ಇದೊಂದು ಕಾರು ವೈಟ್ ಫೀಲ್ಡ್ಗೆ ಎಷ್ಟು ದೂರ ಅಂತ ನೋಡೋಣ. ಅದು ಫೋನಿಂದ ಕಳಿಸ್ಬೇಕು. ವರ್ಕೇ ಆಗ್ತಿಲ್ಲ. ನೋಡ, ಫೋನಿಂದ ಕಳಿಸ್ಬೇಕು. ಇಲ್ಲ, ಇನ್ನೊಂದು ಆಗುತ್ತೆ. ನನ್ನ ಡ್ಯಾಶ್ ನಮಗೆ ಫೀಡ್ ಮಾಡೋದು ಹಾಕೋದು ಹೋಗ್ತಾ ಇಲ್ಲ. ಅಯ್ಯೋ ಸರಿ, ಇದ್ರಲ್ಲಿ ಈ ಡಿವೈಸೇ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಫಸ್ಟ್ ನಮ್ಮ ಫೀಡ್ ಮಾಡೋದು ಹಾಕೋದು ಹೋಗ್ತಾ ಇಲ್ಲ. ಅಲ್ಲ, ಹಂಗೆ ಇರಬೇಕು. ಏನು ಫೋನಿಂದ ಕಳ್ಸ್ಕೊಂಡು ಕೂತ್ಕೊಳಕ್ಕಾಗತ್ತಾ?
ಬಂತು ನೀನು ಮುಟ್ಟಿದ್ರೆ ಅದಕ್ಕೆ ಅದು ಓಲಾ ಸೆನ್ಸ್ ಗೊತ್ತಾಗುತ್ತೆ ಅದಕ್ಕೆ. 23 ಕಿಲೋಮೀಟರ್ಸ್. ಅಯ್ಯೋ ಅಪ್ಪ ಮುಂಚೆ ಇಲ್ಲಿಂದ ಬೆಂಗಳೂರು ಹೋಗೋಷ್ಟು. ಇಲ್ಲಿ ರೋಡೇ ಆಗ್ತಿಲ್ಲ. ಅದು ರಿಯಲ್ ಟೈಮ್ ಅಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ಏನೋ ಸುಮ್ಮನೆ ಬರುತ್ತಾ? 23 ಕಿಲೋಮೀಟರ್ಸ್. ಫುಲ್ ಗೂಗಲ್ ಅಲ್ಲ, ಮ್ಯಾಪ್ ಮೈ ಇಂಡಿಯಾ. ಸ್ನೇಹಿತರೆ ನೋಡಿದ್ರಲ್ಲ, ಏಥರ್ ಶೋರೂಮು ಜೆ ಪಿ ನಗರದು. ಏಥರ್ ಸಖತ್ತಾಗಿದೆ ಗಾಡಿ. ಓಲಾನು ಚೆನ್ನಾಗಿದೆ, ಬಟ್ ಅಷ್ಟು ರಿವ್ಯೂಸ್ ಗೊತ್ತಿಲ್ಲ ನನಗೆ. ಬಟ್ ಏಥರ್ ನನ್ನ ಫ್ರೆಂಡ್ ಸರ್ಕಲಲ್ಲಿದೆ, ನಾನು ಪರ್ಸ್ನಲಾಗಿ ಓಡಿಸಿದ್ದೀನಿ ಗಾಡಿ, ತುಂಬ ಜನರ ಹತ್ರ ಇದೆ, ಹಂಗಾಗಿ ಗೊತ್ತು. ಯಾವ ಗಾಡಿ ಗುರು? ಅಲ್ಲಿ ಮೇಲೆ Z900 ಇದರಲ್ಲಿ ನನ್ನ ಕಂಪ್ಟೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಅಷ್ಟೇ ಈ ವಿಡಿಯೋಗೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು, ಟಾಟಾ ಬಾಯ್. ಏನಪ್ಪ ಬರೀ ಮೀಟಪ್ಪು ಇದಿದೆ ಆಗ್ತಾ ಒಂದು ಚಿಕ್ಕದು ಅನ್ಕೋಬೇಡಿ. ಒಳ್ಳೆ ವೀಡಿಯೋಸ್ ಮುಂದೆ ಬರುತ್ತೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದನ್ನ ಬೈಕ್ ರಿವ್ಯೂ ಮಾಡಬೇಕಾದ್ರೆ ಕಮೆಂಟ್ ಮಾಡಿ, ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ. ಟೈಮ್ ಸಿಕ್ಕಾಗಲ್ಲ ಶೋರೂಮ್ಗೆ ಹೋಗಿ ಯಾವ್ದಾರು ಒಂದು ರಿವ್ಯೂ ಮಾಡೋಕ್ಕೆ. ಮತ್ತೆ ಸಿಗೋಣ, ಬಾಯ್. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ.